ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ಇವತ್ತು ಮೊಟ್ಟೆ ತೊಗೊಂಬಂದಿದ್ದೀನಿ. ನಾನು ಮೊಟ್ಟೆ ಸಾಂಬಾರು ಅಂದರೆ ಮೊಟ್ಟೆ ಮಸಾಲ ಸಾಂಬಾರು ಮಾಡೋಣ ಅಂದ್ಕೊಂಬಂದಿದ್ದೀನಿ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು 4 ಮೊಟ್ಟೆ ತೊಗೊಂಡು ಕುಕ್ಕರಲ್ಲಿ ನೀರು ಬಿಸಿ ಇಟ್ಟಿದ್ದೆ. 4 ಮೊಟ್ಟೆನ ಸಹ ಇಲ್ಲಿ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಹಾಕ್ಸ್ಕೊಳ್ತೀನಿ. ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಅದು ಒಡೆದೋಗೋ ಚಾನ್ಸಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಬೇಗನೂ ಸಹ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊಳ್ತೀನಿ. ಕುಕ್ಕರಲ್ಲಿ ಬೇಯಿಸ್ಕೊಬಿಡ್ತೀನಿ. ಇಲ್ಲಿ ನಾನು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಈರುಳ್ಳಿ, 1 ಬೆಳ್ಳುಳ್ಳಿ, 1-2 ಇಂಚು ಶುಂಠಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸಹ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ತುರಿದಿಟ್ಟಿದ್ದೀನಿ. ಇಲ್ಲಿ ಸ್ಪೈಸಿ ಮಸಾಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. ಅದ್ರ ಜೊತೆ ನಾನಿಲ್ಲಿ ಒಂದು 4-5 ಗೋಡಂಬಿ ಮತ್ತು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ನೋಡಿ. ಅದಾದ ನಂತರ ನಾನಿಲ್ಲಿ ಎಕ್ಸ್ಟ್ರಾ ಇರಲಿ 2 ಮೊಟ್ಟೆನ ಸಹ ನಾನಿಲ್ಲಿ ಎತ್ತಿಟ್ಟಿದ್ದೀನಿ. ಇದೇನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಇನ್ನೊಂದು ಟೈಮ್ ತಿನ್ನಬೇಕನ್ಸುತ್ತೆ ಸಾಂಬಾರು. ನೀವು ಮೊಟ್ಟೆ ಸಾಂಬಾರು ಮಾಡಿಕೊಂಡು ಆ ಥರ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ನಾನು ಒಂದು ಬಾಂಡೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈ ಮಸಾಲೆಗೆ ಅಂತೇಳಿ ಎಲ್ಲ ಹೆಚ್ಚಿಟ್ಟಿದ್ನಲ್ಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ ಎಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕಡಲೆ ಮತ್ತು ಗೋಡಂಬಿ ಸ್ಪೈಸಸ್ ಇತ್ತಲ್ಲ ಅದನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೈಸಸ್ಗೆ ನಾನು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ, ಒಂದು ಅರ್ಧ ಪಲಾವ್ ಎಲೆ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ಮೆಣಸು ಒಂದು 5-6 ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಗಸಗಸೆ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟನ್ನು ಸಹ ತೊಗೊಂಡಿಲ್ಲಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡು, ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ವಲ್ಲ, ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರೈ ಆಗ್ತಾಯಿದೆ ನೋಡಿ. ಈ ಥರ ಎಲ್ಲದನ್ನು ನೀಟಾಗಿ ನಾವು ಇಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇದರಲ್ಲೇ ಒಂಥರ ಸ್ಪೈಸಸ್ದು ಸ್ಮೆಲ್ ಚೆನ್ನಾಗಿರುತ್ತೆ ಉರಿಯುವಾಗನೇ. ಈ ಥರ ಮಾಡ್ಕೊಳ್ಳಿ. ಅದ ನಂತರ ನಾನಿಲ್ಲಿ ಕಾಯಿ ತುರಿದಿಟ್ಟಿದ್ದೀನಲ್ಲ, ಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿನೂ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ. ನಾವು ಈ ಥರ ಹುರಿದು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಸಹ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ. ಹಂಗಾಗಿ ನಾವು ಹುರಿದು ಮಾಡ್ಕೊಳೋಕ್ಕೆ ಚೆನ್ನಾಗಿರುತ್ತೆ. ನಾನು ಹಂಗಾಗಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿಸಿ ಆಗಲಿ. ಅದಂತರ ಇಲ್ಲಿ ಮೊಟ್ಟೆಗೆ ಬೇಯಕ್ಕಿಟ್ಟಿದ್ನಲ್ಲ, ಮೊಟ್ಟೆನ ಸಹ ಬೆಂದು ವಿಷಲ್ ಆರಿದೆ ನೋಡಿ. ಒಂದು ವಿಷಲ್ ಆದರೆ ಸಾಕು ನನಗೆ. ನೋಡಿ ಈ ಥರ ಮೊಟ್ಟೆ ಎಲ್ಲ ನೀಟಾಗಿ ಹಿಂಗೆ ಈ ಫ್ರೀಯಾಗಿ ಓಪನ್ ಮಾಡ್ಬೋದು, ಆ ಥರ ಬೆಂದಿರುತ್ತೆ ನೋಡಿ. ಎಷ್ಟು ನೀಟಾಗಿ ಬೆಂದಿದೆ. ಹಿಂಗೆ ಓಪನ್ ಮಾಡಿಬಿಡ್ಬೋದು. ಸ್ವಲ್ಪ ಬಿಸಿ ಇದೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣೀರಲ್ಲಿ ಹಾಕಿಟ್ಟಿದ್ದೀನಿ ನಾನು. ಇಲ್ಲಿ ನಾನು ಮತ್ತೆ ಉರಿತಾ ಇದ್ನಲ್ಲ ನೋಡಿ, ನನಗೆ ಆಲ್ಮೋಸ್ಟ್ ಈ ಥರ ಆಗಬೇಕು. ಬ್ರೌನ್ ಕಲರ್ ಬಂದಿದೆ, ಎಲ್ಲ ನೀಟಾಗಿ ಹುರ್ಕೊಂಬಿಟ್ಟಿದ್ದೀನಿ ನಾನು. ಈ ಥರ ನೀಟಾಗಿ ಹುರಿದು ಎತ್ತಿಟ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ನಾವು ಬಿಡಬೇಕು. ಆ ಕಾಯೆಲ್ಲ ನೋಡಿ ಎಷ್ಟು ನೀಟಾಗಿ ಹುರಿದು ಸ್ಮೆಲ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಅರಮನೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾಗಲಿ. ತದನಂತರ ಮೊಟ್ಟೆ ತೆಗೆದಿದ್ನಲ್ಲ, ಅದೇ ಕುಕ್ಕರ್ಗೆ ನಾನು ಇಲ್ಲಿ ರೈಸ್ಗೆ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕುಕ್ಕರ್ಗೆ ರೈಸ್ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಮೊಟ್ಟೆನೂ ಸಹ ನಾನು ತಣ್ಣಗಾಗಿದೆ, ನಾನು ನೀರಲ್ಲಿ ಹಾಕಿಟ್ಟಿದ್ನಲ್ಲ, ತಣ್ಣಗಾಗಿದೆ. ಸಿಪ್ಪೆ ತೆಗಿಯೋಕ್ಕೆ ಮಾತ್ರ ತುಂಬ ಈಸಿಯಾಗಿರುತ್ತೆ. ಮೊಟ್ಟೆ ಸಿಪ್ಪೆ ತೆಗಿಯೋಕ್ಕೆ ಕಷ್ಟ ಆಗೋದಿಲ್ಲ. ನನ್ನ ಮಗನೂ ಸಹ ಬಂದ, ನಾನು ತೆಗಿತೀನಮ್ಮ ಅಂತ ಅವನಿಗೂ ತೆಗಿತಾ ಇದ್ದಾನೆ. ನಾನು 3 ಮೊಟ್ಟೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೇಗ ವಿಷಲ್ ತಣ್ಣಗಾದ ನಂತರ ಬೇಗ ಈಸಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ನಾನಿಲ್ಲಿ ಎಲ್ಲ ಸಹ ತೆಗೆದ್ಬಿಟ್ಟು ಸತಿ ವಾಶ್ ಮಾಡ್ಕೊಳ್ತೀನಿ. ಅದು ಚಿಕ್ಕ ಓಟ್ ಸಹ ಏನೂ ಇರಬಾರ್ದು, ಆ ಥರ ಓಪನ್ ಮಾಡ್ಕೊಳ್ಳಿ, ಸುಲ್ಕೊಬಿಡಿ. ನೋಡಿ ನಾನು ಮೊಟ್ಟೆನ ರೆಡಿ ಮಾಡಿಟ್ಕೊಂಡೆ, ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡು ಇಲ್ಲಿ ಹುರಿದಿರೋ ಸಹ ಸ್ವಲ್ಪ ತಣ್ಣಗಾಗಿದೆ. ನಾನಿಲ್ಲಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹುರಿದಿರೋ ಅಂಥದ್ದನ್ನ ಮಸಾಲೆನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತದನಂತರ ಇದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಫುಲ್ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡೋಣ ಫಸ್ಟು ನೋಡಿ. ನನಗೆ ತರಿಯಾಗಿ ಆಗಿದೆ. ಈ ಟೈಮಲ್ಲಿ ನಾನು ಧನಿಯಾ ಪುಡಿ 1-2 ಸ್ಪೂನು ಮತ್ತು ಅಚ್ಚ ಖಾರದ ಪುಡಿ ಸಹ
2 ಸ್ಪೂನ್ನ ಖಾರಕ್ಕೆ ತಕ್ಕನಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೊಂಬಿಡೋಣ. ಮಿಕ್ಸಿ ಮಾಡ್ಕೊಂಬರ್ತೀನಿ ನಾನು ಇದನ್ನು. ಇದಾದ ನಂತರ ನನಗೆ ಮಿಕ್ಸಿ ಆಯಿತು. ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕು ನನಗೆ. ಖಾರಕ್ಕೆ ರೆಡಿ ಆಯಿತು. ಮಸಾಲೆ ಖಾರಕ್ಕೆ ಒಗ್ಗರಣೆ ಹಾಕೋ ಸಾಂಬಾರಿಗೆ ರೆಡಿ ಆಯಿತು ನನಗೆ. ಈಗ ನಾನಿಲ್ಲಿ ಮೊಟ್ಟೆ ತೊಗೊಂಡಿದ್ನಲ್ಲ 4 ಬೇಯಿಸಿ, ಅದನ್ನು ಈ ಥರ ಕಟ್ ಮಾಡ್ತೀನಿ ನಾನು. ಯಾಕೆಂದರೆ ಒಂದು ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಸಾಂಬಾರಿಗೆ ಹಾಕಿದಾಗ ಅದಕ್ಕೆ ಹಿಡಿಯುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ಸಪ್ಪೆ ಬರೋದಿಲ್ಲ ಮೊಟ್ಟೆ ಅಂತ ಈ ಥರ ಮಾಡ್ಕೊಳ್ತೀನಿ ನಾನು. ಹಾಗೆ ಮೊಟ್ಟೆ ಒಡೆದಾಕಿದ್ರೆ ನಮಗೆ ಸಿಗೋದಿಲ್ಲ ತೆಗಿಯೋಕ್ಕೆ, ಈ ಥರ ಎಲ್ಲ ಪುಡಿ ಪುಡಿ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಸಹ ಟೇಸ್ಟಿಯಾಗಿರುತ್ತೆ. ಬಟ್ ಉಪ್ಪು ಖಾರ ಎಲ್ಲ ಸಹ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಸಹ ಮೊಟ್ಟೆನೂ, 1 ಮೊಟ್ಟೆ ಒಂದು ಸ್ವಲ್ಪ ಆಫ್ ಇದಾಗಿತ್ತು, ಅದನ್ನು ಸಹ ನೋಡಿಕೊಂಡು ಮಾಡ್ಕೊಳ್ಳಿ. ಫುಲ್ ಓಪನ್ ಆಗೋ ಥರ ಕಟ್ ಮಾಡಬೇಡಿ. ಅದರ ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಸಾಸಿವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಅದಾದ ನಂತರ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ ಒಗ್ಗರಣೆಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು, ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನನಗೆ ಒಗ್ಗರಣೆಯಲ್ಲಿ ಈರುಳ್ಳಿ ಬೆಂದಾಗಿದೆ. ಈಗ ನಾನು ಇದಕ್ಕೆ ಖಾರನ ಸೇರಿಸ್ಕೊಳ್ತೀನಿ. ಖಾರ ರುಬ್ಬಿಟ್ಟಿದ್ನಲ್ಲ ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತೀನಿ. ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು, ಅದರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಖಾರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟನ್ನು ನಮಗೆ ಹದವಾಗಿ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 2 ಟೈಮು ಜಾರ್ ತೊಳೆದ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ಸಹ ಬಂದು ನೋಟಿಫಿಕೇಷನ್ಸ್ ಇರುತ್ತೆ, ಹಾಗಾಗಿ ಯೂಸ್ಫುಲ್ ಇರುತ್ತೆ. ನನ್ನ ಚಾನಲ್ನ ಸಂಪೂರ್ಣ ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ನಾನಿಲ್ಲಿ ಉಪ್ಪು ಸಹ ಆ್ಯಡ್ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಮಗೆ ನೀರು ಎಷ್ಟು ಬೇಕು, ನಮಗೆ ಸಾಂಬಾರು ಗಟ್ಟಿ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಎಲ್ಲ ನನಗೆ ಕರೆಕ್ಟ್ ಅನಿಸ್ತು, ಹಾಗಾಗಿ ನಾನು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿರ್ತೀನಿ. ಸ್ವಲ್ಪ ಸಾಂಬಾರು ಬಿಸಿ ಆಗಬೇಕು, ಈ ಥರ ಕುದಿಯೋ ಮೂಮೆಂಟ್ಸ್ ಬರಬೇಕು. ಆಗ ನಾನು ಇಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು, ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಎಕ್ಸ್ಟ್ರಾ 2 ಮೊಟ್ಟೆ ಇಟ್ಟಿದ್ನಲ್ಲ, ಆ ಮೊಟ್ಟೆನ ಈಗ ಹಾಕ್ತೀನಿ. ಇದಕ್ಕೆ ಹಸಿ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತೀನಿ. ಇದು ಸಾಂಬಾರು ಟೇಸ್ಟ್ ಕೊಡುತ್ತೆ ಈ ಥರ ಒಡೆದು ಹಾಕೋದ್ರಿಂದ. ಎಲ್ಲದನ್ನು ಅದನ್ನೇ ಹಾಕಿದ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ, ಎಲ್ಲ ಕಲಿಸ್ಕೊಂಬಿಟ್ಟಿರುತ್ತೆ. ಅಂದರೆ ಸ್ಪೂನಲ್ಲಿ ಹಾಕಿದಾಗ ಕಲಸಿರುತ್ತೆ. ಹಾಗಾಗಿ ನಾನು ಅಷ್ಟು ಸಹ ಈ ಥರ ಮಾಡ್ಕೊಂಡಿಲ್ಲ, 2 ಮಾತ್ರ ಈ ಥರ ಹಾಕ್ಕೊಂಡು ಟೇಸ್ಟಿಗೋಸ್ಕರ. ಮತ್ತು ಮೊಟ್ಟೆನ ಆ ಥರ ಬೇಯಿಸಿ ಕಟ್ ಮಾಡಿ ಅದ್ರ ಜೊತೆ ಹಾಕ್ಕೊಂತೀನಿ. ನೋಡಿ, ಈಗ ನನಗೆ ಒಂದು ಕುದಿ ಬಂತು. ಇದನ್ನು ಮೊಟ್ಟೆ ಹಾಕಿದ ನಂತರ ಅದು ಸ್ವಲ್ಪ ಗಟ್ಟಿಯಾಗಿ ಬೆಂದಿದೆ, ಹಸಿ ಮೊಟ್ಟೆ ಒಡೆದು ಹಾಕಿದ್ನಲ್ಲ. ಈಗ ನಾನು ಬೇಯಿಸಿ ಕಟ್ ಮಾಡಿ ಇಟ್ಟಿದ್ನಲ್ಲ ಆ ಮೊಟ್ಟೆನ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೇರಿಸ್ಕೊಂಡು 2 ಸೆಕೆಂಡ್ ಇದು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ಕುದಿ ಮತ್ತೆ ಸ್ಟಾರ್ಟ್ ಆಗಬೇಕು ಇದರಿಂದ. ಆವಾಗ ನಮಗೆ ಸಾಂಬಾರು ರೆಡಿ ಆಯಿತು ಅಂತ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಈ ಟೈಮಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲ ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ, ತುಂಬ ಟೇಸ್ಟ್ ಇರುತ್ತೆ. ಈ ಥರ ಮಾಡಿಕೊಂಡೆ ನಾನು. ಅದಾದ ನಂತರ ನಾನಿಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಇದಕ್ಕೆ ಬಿಸಿ ಬಿಸಿ ಮುದ್ದೆ ರೆಡಿ ಮಾಡ್ಕೊಂಡಿದ್ದೀನಿ. ಮುದ್ದೆ ಮತ್ತು ರೈಸ್ ಜೊತೆ ನಾನಿಲ್ಲಿ ಮೊಟ್ಟೆ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ವೆರಿ ನೈಸ್. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಈ ಥರ ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟ್ ಇರುತ್ತೆ.
ಅದು ಮಾಡುವಾಗಲೇ ಸಖತ್ ಆರೋಮ ಬರ್ತಾ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಓಕೆನಾ? ನನ್ನ ಚಾನಲ್ ಯಾರೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.